ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಮರಗೂರ ಮುರಾರ್ಜಿ ವಸತಿ ಮಾದರಿ ಶಾಲೆಯ ವಿದ್ಯಾರ್ಥಿಗಳ ಧೂಮಪಾನ ಸೇವನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವುದು ವೈರಲ್ ಆಗಿದ್ದು, ಮರಗೂರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಸಿಬ್ಬಂದಿ ಹಾಗೂ ಆಡಳಿತ ವರ್ಗದವರು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಗಮನ ಹರಿಸದಿರುವುದು ವಿದ್ಯಾರ್ಥಿಗಳ ದಾರಿ ತಪ್ಪುವುದಕ್ಕೆ ಮೂಲ ಕಾರಣವಾಗಿದೆ. ಚಿಕ್ಕ ವಯಸ್ಸಿನಲ್ಲಿ ಏನೂ ಅರಿಯದ ಮುದ್ದು ಮಕ್ಕಳು ಕೆಳ ಸಮುದಾಯದ ದಲಿತ ವರ್ಗಕ್ಕೆ ಸೇರಿರುವ ಹಾಗೂ ಎಲ್ಲ ಸಮುದಾಯದ ಬಡ ಮಕ್ಕಳು ವಸತಿ ಶಾಲೆಯಲ್ಲಿ ಓದುತ್ತಿರುತ್ತಾರೆ. ಅವರಿಗೆ ತಂದೆ ತಾಯಿಗಳ ಕಡೆಯಿಂದ, ಆಯಾ ಸಮುದಾಯದ ಕಾಲೋನಿ ಕಡೆಯಿಂದ ಸಂಸ್ಕಾರ ಸಿಗದೇ ಇರಬಹುದು. ತಮ್ಮ ವಸತಿ ಶಾಲೆಯಲ್ಲಿ ಅಂತಹ ಒಳ್ಳೆಯ ಸಂಸ್ಕಾರ ಬಡ ಮಕ್ಕಳಿಗೆ ಸಿಕ್ಕಿದ್ದೇ ಆದರೆ ಒಳ್ಳೆಯ ಸಮಾಜ ನಿರ್ಮಾಣ ಆಗುವುದರಲ್ಲಿ ಎರಡು ಮಾತಿಲ್ಲ. ಆದರೆ ತಮ್ಮ ಇಲಾಖೆಯಲ್ಲಿ ಒಳ್ಳೆಯ ಸಂಸ್ಕಾರ, ನ್ಯಾಯ, ನೀತಿ ಮತ್ತು ಪ್ರಾಮಾಣಿಕತೆ ಇಲ್ಲದ ಅಧಿಕಾರಿಗಳು ಮತ್ತು ಗುರುಗಳು ಇದ್ದರೆ ಅನ್ಯಾಯ, ಅಕ್ರಮ, ಅವ್ಯವಹಾರಗಳು, ಅನೈತಿಕ ಸಂಬಂಧಗಳು ನಡೆದು ದೇಶದ ಪ್ರಾಮಾಣಿಕ ವ್ಯವಸ್ಥೆಯನ್ನೇ ಹಾಳು ಮಾಡುತ್ತಿರುವವರು ವಿದ್ಯಾವಂತ ಬುದ್ಧಿವಂತರೇ ಆಗಿದ್ದಾರೆ. ಆದ ಕಾರಣ ಮೇಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳನ್ನು ತಕ್ಷಣ ಅಮಾನತುಗೊಳಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ದಿಟ್ಟ ಕ್ರಮ ಜರುಗಿಸಿ ಮಕ್ಕಳಿಗೆ ಉನ್ನತ ಶಿಕ್ಷಣ ಸಿಗುವಂತೆ ಮಾಡಲು ತಾವು ಪ್ರೇರಣೆಯಾಗಬೇಕು. ವಿಜಯಪುರ ಜಿಲ್ಲೆಯಲ್ಲಿ ಇರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಎಲ್ಲ ಹಾಸ್ಟೆಲ್ಗಳಿಗೆ ತಿಂಗಳಿಗೊಮ್ಮೆ ಸ್ವತಃ ಮೇಲಾಧಿಕಾರಿಗಳೇ ಭೇಟಿಯಾಗಿ ಶಾಲೆಯಲ್ಲಿರುವ ಮೂಲಭೂತ ಸೌಲಭ್ಯ, ವಿದ್ಯಾರ್ಥಿಗಳ ತೊಂದರೆಗಳನ್ನು ಹಾಗೂ ವಸತಿ ಶಾಲೆಯಲ್ಲಿ ಕೆಲ ವಿಷಯದ ಬೋಧನಾ ಶಿಕ್ಷಕ ಇರುವುದಿಲ್ಲ, ಇದರಿಂದ ಮಕ್ಕಳ ಶಿಕ್ಷಣ ಕುಂಠಿತವಾಗಿ ಇಂತಹ ಅನಿಷ್ಟ ಚಟಕ್ಕೆ ದಾಸರಾಗುತ್ತಿದ್ದಾರೆ. ಕಾರಣ ಸರ್ಕಾರ ಕೂಡಲೇ ಇಂತಹ ಅನಿಷ್ಟಕ್ಕೆ ವಿರಾಮ ಹೇಳಿ. ಈ ವಿಷಯಗಳ ಸಾಕಷ್ಟು ಸಲ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಖುದ್ದಾಗಿ ನಮ್ಮ ಸಂಘಟನೆಯಿಂದ ಮನವಿ ಸಲ್ಲಿಸಿದ್ದೇವೆ. ಆದರೆ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ. ಈ ಸಮಸ್ಯೆಯನ್ನು ಮುಖ್ಯಮಂತ್ರಿಯವರು ಗಂಭೀರವಾಗಿ ಪರಿಗಣಿಸಿ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ದಿಟ್ಟ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲೆಯ ವಿವಿಧ ಪ್ರಗತಿಪರ ಹೋರಾಟ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಮೂಲಕ ಒತ್ತಾಯ. ಪ್ರಾಮಾಣಿಕತೆ, ಪಾರದರ್ಶಕ ಆಡಳಿತ ಬರಬೇಕು ಅಂತೇಳಿ ನಾವು ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ. ಆ ಹೋರಾಟಿಗೆ ಒಂದು ಸ್ವಲ್ಪ ಅವ್ರಿಗೆ ಒಂದು ಕಾಳಜಿ ಅನ್ನೋದಿಲ್ಲ. ಬಿಜಾಪುರ ಜಿಲ್ಲೆ ಜನತೆ ಅಂದ್ರೆ ಏನು ಬೇಕಾದ ಹೊಯ್ಕೊತ್ ಹೋಗ್ರ, ಏನು ಬೇಕಾದ್ ಮಾಡ್ರೆ ನಡೀತದ ಅನ್ನುವಂಥ ಏನು ಪ್ರವೃತ್ತಿ ಬೆಳೆಸ್ತಾ ಇದ್ದಾರೆ. ಅದು ಮುಂದಿನ ದಿನಮಾನದಲ್ಲಿ ಆಗಬಾರ್ದು. ಪ್ರತಿಯೊಂದು ಇಲಾಖೆಯಲ್ಲಿ ದಕ್ಷತೆ ಆಡಳಿತ ಬರಬೇಕಾಗಿದೆ, ಪ್ರಾಮಾಣಿಕ ಆಡಳಿತ ಬರಬೇಕಾಗಿದೆ. ಪ್ರತಿಯೊಬ್ಬರು ತಮ್ಮ ಜೀವನ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಅದನ್ನು ಬರೀ ಅಕ್ರಮ, ಅವ್ಯವಹಾರ ಇಂಥದ್ದು ನಡೀಬಾರ್ದು ಮುಂದಿನ ದಿನಮಾನದಲ್ಲಿ ಅಂತೇಳಿ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗೆ ನಾವು ಮನವಿ ಸಲ್ಲಿಸಲಿಕ್ಕೆ ಬಂದಿದ್ವಿ. ನನ್ನ ಹೆಸರು ಜಗದೇವ್ ಸೂರ್ವಸಿ. ನಾವು ಜಿಲ್ಲೆಯ ವಿವಿಧ ಪ್ರಗತಿಪರ ಹೋರಾಟ ಸಮಿತಿ ಸದಸ್ಯ. ಸರ್ಕಾರಿ ವಸತಿ ಶಾಲೆಯ ಮುರಾರ್ಜಿ ಶಾಲೆಯಲ್ಲಿ ಮರಗೂರದಲ್ಲಿ ಈ ಕಳೆದ 2-3 ತಿಂಗಳಿಂದ ಅಲ್ಲಿ ಸಿಗರೇಟ, ಬೀಡಿ, ಗುಟ್ಕಾ ಎಲ್ಲ ಸೇವನೆ ಮಾಡತ್ತಾರ. ಈ ಕುರಿತು ಅಧಿಕಾರಿಗಳು ಯಾವುದೇ ಕ್ರಮ ತೊಗೊಳ್ತಾ ಇಲ್ಲ. ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಾಕತ್ತಾರೆ ಇವರೇ ಶಿಕ್ಷಕರಿಗೆ ಕೂಡಿ. ಯಾಕಂದ್ರೆ ಇಲ್ಲಿ ತಾಲೂಕಾ ಅಧಿಕಾರಿಗಳನ್ನೂ ಗಮನ ಇಲ್ಲ, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಗಮನ ಇಲ್ಲ. ಮತ್ತು ಜಿಲ್ಲಾಧಿಕಾರಿಗಳು ಹೋಗಿ ನೋಡ್ಬೇಕಲ್ಲ, ಜಿಂಗಳಕೊಂಬರ ಅಲ್ಲಿ ಯಾರು ಕಲಿತಾರಪ್ಪ, ದಲಿತರು ಕಲಿತಿರ್ತಾರೆ. ಆ ಮಕ್ಕಳು ಉನ್ನತ ಶಿಕ್ಷಣ ಪಡೆದು ಮುಂದೆ ಬರ್ಬೇಕಂತೇಳಿ ಇಲ್ಲಿ ಹೋಗಿ ಮಕ್ಕಳನ್ನ, ನಮ್ಮನ್ನು ದಲಿತ ಮಕ್ಕಳೆಲ್ಲ ಇಂಥ ದುಶ್ಚಟಕ್ಕೆ ದಾಸನಾಗಿ ಮಾಡಾಕತ್ತಾರೆ. ಅದು ನಾವು ಖಂಡಿಸ್ತೇವೆ. ಯಾಕಪ್ಪ ಅಂದ್ರೆ ಇವರು ಒಳ್ಳೆಯ ಶಿಕ್ಷಕರಾಗಿ ಮಕ್ಕಳನ್ನ ರೂಪಿಸ್ಬಿಟ್ಬಿಟ್ಟು ಇವರು ದುಶ್ಚಟಕ್ಕೆ ಸೇರಿಸಿ ಆ ಮಕ್ಕಳನ್ನ ಹಾಳು ಮಾಡಾಕತ್ತಾರೆ. ಇದು ನಮ್ಮ ಸರ್ಕಾರ ಅರ್ಥ ಮಾಡ್ಕೋಬೇಕು. ಎಲ್ಲ ಸೌಲಭ್ಯ ಕೊಟ್ಟಂತ ಹೇಳ್ತದೆ, ಅಲ್ಲಿ ಏನಿದೆ ಬರೀ ಹುಡುಗರಿಗೆ ಕೆಡಿಸುವಂಥದ್ದು ಶಿಕ್ಷಕರನ್ನು ತುಂಬ್ತಾರೆ. ಹಂಗಾಗಬಾರ್ದು. ಅದಕ್ಕೆ ಈ ಘಟನೆಗೆ ಯಾರು ಕಾರಣ ಅದಾರ ಅಧಿಕಾರಿಗಳು ತಕ್ಷಣ ಅಮಾನತುಗೊಳಿಸಬೇಕು. ಜಿಲ್ಲಾದವರಾಗಲಿ, ತಾಲೂಕಾಗಲಿ, ಆ ಶಾಲೆಯವರಾಗಲಿ. ಯಾಕಂದ್ರೆ ಅವ್ರನ್ನ ಅಮಾನತುಗೊಳಿಸಿ ಅಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕು. ಈ ಜಿಲ್ಲೆಯಲ್ಲಿ ಎಲ್ಲ ಮುರಾರ್ಜಿ ವಸತಿಗಳಿಗೆ ಕನ್ನಡ ಶಿಕ್ಷಕರಿಲ್ಲ, ಇಂಗ್ಲೀಷ್ ಶಿಕ್ಷಕರಿಲ್ಲ. ಒಬ್ಬ ಪ್ರಿನ್ಸಿಪಾಲ್ ಚೊಟ್ಟಿಲ್ಲ ಆಟಾಡ್ತಾನೆ. ಅಲ್ಲಿ ಏನು ಮಾಡ್ಬೇಕು, ಅವ್ರಿಗೆ ಯಾರಿಗೆ ಹೇಳಬೇಕು? ಅವ್ನು ಹೇಳಿದೆವು ನಾವು ಏನೂ ಇಲ್ಲ ಏನು ಅಂತಂದ್ರೆ 5-6 ವರ್ಷ ಗಂಟೆ ಅಲ್ಲೇ ಇದ್ದಾರೆ. ಡಜಾ ಹೋಗಿದ್ದಾರೆ. ಇಲ್ಲಿ MLA ಹೇಳಿ, MP ಹೇಳಿ ಅಲ್ಲೇ ಇದ್ದಾರೆ. ಅದು ನಾವೆಲ್ಲ ವರ್ಗಾವಣೆ ಮಾಡಿ ಒಂದು ಒಳ್ಳೆಯ ಶಿಕ್ಷಕರ ನೇಮಕಾತಿ ಮಾಡಿಸಿದೆ ಅಲ್ಲಿ ನ್ಯಾಯ ಕೊಡಿಸ್ಬೇಕಂತ ಮಾಡ್ತೇವೆ. ಇಲ್ಲಾಂದ್ರೆ ಕೊಡಲಿಲ್ಲ ಅಂದ್ರೆ ನಾವು ಜಿಲ್ಲಾದಂಥ ಉಗ್ರವಾದ ಹೋರಾಟ ಮಾಡ್ತೇವೆ ಅಧಿಕಾರಿಗಳು ಅನುಮತಿ ಮಾಡಲಿಕ್ಕಂದ್ರೆ. ಮಲ್ಲಿಕಾರ್ಜುನ ಮಟ್ಟಿಗೆ ವಾಲ್ಮೀಕಿ ಸಂಘದ ರಾಜ್ಯ ಸುಭಾಷ್ ಚಂದ್ರ ಬೋಸ್ ಏನು ಬೇಕಿರುತ್ತೆ ಸರ್. ಓಕೆ. ಈ ಮಾಧ್ಯಮದ ಮುಖಾಂತರ ನಮ್ಮ ಜಿಲ್ಲಾಧಿಕಾರಿಗಳಿಗೆ ತಿಳಿಯಪಡಿಸೋದಿಷ್ಟೇ. ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ವಸತಿ ಶಾಲೆಗಳು, ಮುರಾರ್ಜಿ ವಸತಿ ಶಾಲೆಗಳು ಏನದಲ್ಲ, ಆ ಪ್ರತಿಯೊಂದು ಮುರಾರ್ಜಿ ವಸತಿ ಶಾಲೆಗಳು ನಮ್ಮ ಸಂಘಟನೆಯಿಂದ ನಾವು ವಿಸಿಟ್ ಮಾಡ್ಲಿಕ್ಕಾಗಿ ಅಲ್ಲಿ ಇರ್ತಕ್ಕಂಥ ಅವ್ಯವಹಾರಗಳು ಅದು ತಾರಕಕ್ಕೆ ಏರಿದವು. ಹೆಂಗಂದ್ರೆ ಟೋಟಲಿ ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಇಲ್ಲಿ ಚಡ್ಚಣ್ ತಾಲೂಕಿನಲ್ಲಿ ಇರ್ತಕ್ಕಂಥ ಮರಗೂರು ಏನದಲ್ಲ ಒಂದು ಗ್ರಾಮ,
ಅಲ್ಲಿ ಒಂದು ಮುರಾರ್ಜಿ ವಸತಿ ಶಾಲೆ ಅದ. ವಸತಿ ಶಾಲೆಯಲ್ಲಿ ಏನಾಗಿದೆ, ಟೋಟಲಿ ಮಕ್ಕಳಿಗೆ ಏನಾಗಿತ್ತಲ್ಲ SC ಇದ್ದವರು ತಮಗೆ ಕಲಿಸ್ಲಾಕ ಯೋಗ್ಯತೆ ಇರಂಗಿಲ್ಲ ಅನ್ನೋ ಉದ್ದೇಶಿಟ್ಕೊಂಡು ಗೌರ್ಮೆಂಟ್ ಸವಲತ್ತು ಕೊಟ್ಟಿರ್ತದ. ಆ ಸವಲತ್ತು ಕೊಟ್ಟು ಇಟ್ಕೊಂಡು ಅವ್ರಿಗೆ ಹಾಸ್ಟೆಲ್ಗೆ ಆಗಿರ್ತಾರೆ ಎಲ್ಲ ಮಕ್ಕಳಿಗೆ. ಅಲ್ಲಿ ಆ್ಯಕ್ಚುಲಿ ಇರ್ಬೇಕಂದ್ರೆ ಆ ಹಾಸ್ಟೆಲ್ದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಮುಂದಿನಂಥ ಇದು ವ್ಯಾಸಂಗಕ್ಕೆ ಮಾಡ್ಲಾಕ ಅವ್ರಿಗೆ ಹಾಕಿರ್ತಾರ. ಅದನ್ನು ಇದು ದುರುಪಯೋಗ ಪಡಿಸ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಒಂದು ಸಂಘಟನೆ ಮಾಡಿಕೊಂಡು ಗುಂಡಾಗಿರಿ ಮಾಡಿಕೊಂಡು ಆ ಏನು ಓದಿರ್ತಾರ ಆ ಅಭ್ಯಾಸ ಮಾಡ್ತಂಥ ವ್ಯಕ್ತಿಗಳಿಗೆ ಅಭ್ಯಾಸ ಮಾಡಕ್ಕೆ ಕೊಡಂಗಿಲ್ಲ. ಒಂದು 7-8 ಜನ ಏನಿರ್ತಾರಲ್ಲ ಅವರು ಟೋಟಲಿ ಬಿಡಿ ಸೇದೋದು, ಸಿಗರೇಟ್ ಸೇದೋದು, ಮಾವ ತಿನ್ನೋದು, ಆಮೇಲೆ ಅಹಿತಕರ ಘಟನೆಗಳು ಮಾಡೋದು, ಏನು ಅಶ್ಲೀಲ ಇದು ನೋಡೋದು, ವಿಡಿಯೋಗಳು ನೋಡೋದು. ಅವರ ಸಂಘಟನೆಯಲ್ಲಿ ಇವರು ಭಾಗಿಯಾಗಲಿಕ್ಕೆ ಓದುವಂಥ ಹುಡುಗರಿಗೆ ಅವ್ರಿಗೆ ಮ್ಯಾಲೆ ಕೂತು ಹೊಡೆಯೋದು, ಆಮೇಲೆ ದೌರ್ಜನ್ಯ ಕೊಡೋದು. ಆಮೇಲೆ ಏನದ ಟೋಟಲಿ ಏನದಲ್ಲ ಅಲ್ಲಿ ಅಭ್ಯಾಸ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಈ ಉದ್ದೇಶ ಇಟ್ಕೊಂಡು ಇಲ್ಲಿ ಏನೋ ವಸತಿ ಶಾಲೆಗಳಲ್ಲಿ ವಾರ್ಡನ್ ಅದಾರೋ ಬಿಟ್ಟಾರ ನಮ್ಗೆ ತಿಳಿತಾ ಇಲ್ಲ. ಪ್ರತಿಯೊಂದು ನಾವು ವಿಸಿಟ್ ಮಾಡೋಕೆ ಏನಾಗೈತಿ ಇಲ್ಲಿ ಅವ್ಯವಹಾರ ಇಷ್ಟ ಅದಲ್ಲ. ಆ್ಯಕ್ಚುಲಿ ಸಮಾಜ ಕಲ್ಯಾಣದಿಂದ ನಡೀತಕ್ಕಂಥ ಜಿಲ್ಲಾ ಸಮಾಜ ಕಲ್ಯಾಣದಿಂದ ನಡೀತಕ್ಕಂಥ ಇವು ಏನು ಹಾಸ್ಟೆಲ್ಗಳ ಮುರಾರ್ಜಿ, ಅಲ್ಲಿ ಪ್ರತಿಯೊಂದು ಮುರಾರ್ಜಿ ವಸತಿ ಶಾಲೆಗೆ ಒಬ್ಬ ವಾರ್ಡನ್ ಇರ್ತಾನೆ. ಆಮೇಲೆ ಸಹ ವಾರ್ಡನ್ ಇರ್ತಾರೆ. ಅವರೆಲ್ಲ ಟೋಟಲಿ ಏನಲ್ಲಿ ಆ ಗೌರ್ಮೆಂಟ್ದಿಂದ ಏನು ಮಾಡಿರ್ತಾರೆ, ಅವ್ರಿಗೆಲ್ಲ ಇರ್ಲಕ್ಕೆ ಅನುಕೂಲ ಮಾಡಿರ್ತಾರೆ, ಕ್ವಾರ್ಟರ್ಸ್ ಕೊಟ್ಟಿರ್ತಾರೆ. ಆಮೇಲೆ ಏನು ಪ್ರತಿಯೊಂದು ನಾವು ಜೀವನಕ್ಕೆ ಏನು ಉಪಯೋಗ ಎಲ್ಲನೂ ಕೊಟ್ಟಿರ್ತಾರೆ ಅವ್ರು ಗೌರ್ಮೆಂಟ್ದವ್ರು ಅಲ್ಲಿ. ಬಟ್ ಅವ್ರು ಏನು ಮಾಡಿರ್ತಾರೆ, ಬಿಜಾಪುರದಲ್ಲಿ ಮನೇಲಿ ಮಾಡಿರ್ತಾರಲ್ಲ ವಾರ್ಡನ್ಗಳು. ಅಲ್ಲಿ ವಿಜಯಪುರದಲ್ಲಿ ಏನೋ ತಮ್ಮ ಏನೋ ಕಾಟಾಚಾರಕ್ಕೆ ಅಲ್ಲಿ ಹೋಗ್ತಾರೆ, ಒಂದು ಇದ್ದುಬಿಟ್ಟು 1000 ಹಾಕೊಂಡ್ಬಿಟ್ಟು ಬಂದು ಇಲ್ಲಿ ಬಿಜಾಪುರದಾಗ ತಮ್ಮ ಮಕ್ಕಳು ಶಾಲೆ ಆಮೇಲೆ ಮಾಡ್ಕೊಂಡು ತಮ್ಮ ಹೆಂಡ್ರ ಮಕ್ಕಳ ಜೊತೆ ಇರ್ತಾರೆ. ಆ ಏನು ಮಕ್ಕಳಲ್ಲಿ ಬಿಟ್ಟಿರ್ತಲ್ಲ ಹಾಸ್ಟೆಲ್ನಲ್ಲಿ ಅವ್ರು ನೋಡೋರೇ ಇರಲ್ಲ. ಆ ಉದ್ದೇಶ ಇಟ್ಕೊಂಡು ಇವೆಲ್ಲ ಅವೇರ್ ಹೋಗ್ತಾವೆ ಹುಡುಗರು. ಆ ಉದ್ದೇಶ ಇಟ್ಕೊಂಡು ಏನಂತ ಜಿಲ್ಲಾಧಿಕಾರಿಗೆ ಮನವಿ ಮಾಡೋದಿಷ್ಟೇ, ಈ ಏನು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಹೇಳ್ತಾರೆ ನೀವು ಮನವಿ ಮಾಡಬೇಕು, ಆಗ್ರಹ ಮಾಡಬೇಕು, ಆ್ಯಕ್ಚುಲಿ ಇಲ್ಲ ಆದೇಶ ಮಾಡಬೇಕು. ಆ್ಯಕ್ಚುಲಿ ಏನದಲ್ಲ ಟೋಟಲಿ ಆ ಏನದಲ್ಲ ಎಲ್ಲ ವಾರ್ಡನ್ಗಳು ಇನ್ನು ಮುಂದೆ ಅಲ್ಲಿ ಹಾಸ್ಟೆಲ್ದಾಗ ಇರಬೇಕು, ಇಲ್ಲಾಂದ್ರೆ ಗೌರ್ಮೆಂಟ್ ಏನಂದ್ರೆ ಇದು ರೂಲ್ಸ್ ಎಲ್ಲ ಆ ಪ್ರಕಾರ ಇರಬೇಕು, ಇಲ್ಲಾಂದ್ರೆ ಅವರೆಲ್ಲ ಅಮಾನತ್ ಮಾಡ್ಬೇಕಂತ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದಾನೆ. ನಾ ಗಿರೀಶ್ ಕಲ್ಗಟ್ಟಿ, ಕನ್ನಡಿಗರ ಶಕ್ತಿ ಜಿಲ್ಲಾಧ್ಯಕ್ಷ.